ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಹಿಂದೂ ಸಂಘಟನೆಗಳ ಧರಣಿ ಮುಕ್ತಾಯ ಆಗಿದೆ. ಫಂಕಾ ಮಸೀದಿಯ ಆಡಳಿತ ಮಂಡಳಿಯ ಬಂಧನಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಇವರ ಆಗ್ರಹ. ಬಾಗಲಕೋಟೆಯಲ್ಲಿ ಹಿಂದೂ ಸಂಘಟನೆಗಳ ಧರಣಿ ಮುಕ್ತಾಯ ಆಗಿದೆ. ಫಂಕಾ ಮಸೀದಿಯ ಆಡಳಿತ ಮಂಡಳಿಯ ಬಂಧನಕ್ಕೆ ಇದೀಗ ಆಗ್ರಹ ವ್ಯಕ್ತವಾಗಿದೆ. ಯಾರೆಲ್ಲ ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಅವರೆಲ್ಲ ಆಗ್ರಹಿಸಿದ್ದಾರೆ. ಗುಂಡಾ ಕಾಯ್ದೆ ಜಾರಿ ಮಾಡಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೋ ಅವರನ್ನು ಗಡೀಪಾರು ಮಾಡಬೇಕು ಅಂತ ಅವರ ಒತ್ತಾಯ. ಕಲ್ಲೆಸೆತ ನಡೆದಂಥ ಫಂಕಾ ಮಸೀದಿಯನ್ನು ಬ್ಯಾನ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದರೆ ಎರಡನೇ ಹಂತದ ಹೋರಾಟ ಮಾಡೋದಾಗಿ ಇದೀಗ ಹಿಂದೂ ಪರ ಸಂಘಟನೆಗಳ ಮುಖಂಡರುಗಳ ಎಚ್ಚರಿಕೆ ಕೊಟ್ಟಿದ್ದಾರೆ. ಛತ್ರಪತಿ ಶಿವಾಜಿಯವರ ಮೆರವಣಿಗೆಯ ಸಮಯದಲ್ಲಿ ಕಲ್ಲೆಸೆತ ಮತ್ತು ಚಪ್ಪಲಿ ಎಸೆತ ಪ್ರಕರಣ, ಆ ಪ್ರಕರಣದ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಸ್ಥಿತಿ ಉದ್ವಿಗ್ನ ಆಗಿತ್ತು. ಇವೆಲ್ಲದರ ನಡುವೆ ಇದೀಗ ಹಿಂದೂ ಸಂಘಟನೆಯ ಮುಖಂಡರುಗಳು ಧರಣಿ ಮಾಡಿದ್ದಾರೆ. ಆ ಧರಣಿ ಮುಕ್ತಾಯ ಆಗಿದೆ. ಕೆಲವು ಬೇಡಿಕೆಗಳನ್ನು ಅವರು ಆಡಳಿತ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಅಂದರೆ ಜಿಲ್ಲಾಡಳಿತದವರಿಗೆ ಹೇಳಿದ್ದಾರೆ. ಏನೇನು? ಈ ಫಂಕಾ ಮಸೀದಿಯ ಆಡಳಿತ ಮಂಡಳಿ ಏನಿದೆ, ಆ ಆಡಳಿತ ಮಂಡಳಿಯ ಬಂಧನ ಆಗಬೇಕು ಅಂತ ಹಿಂದೂ ಮುಖಂಡರುಗಳು, ಹಿಂದೂ ಸಂಘಟನೆಗಳು ಹೇಳ್ತಾ ಇರೋದು ಒಂದು ಪ್ರೀ ಪ್ಲಾನ್, ಇದು ಪೂರ್ವ ನಿಯೋಜಿತ ಕೃತ್ಯ. ಇದು ಏಕಾಏಕಿಯಾಗಿ ಚಪ್ಪಲಿಗಳು ಕಲ್ಲೆಸೆತ ಆಗುತ್ತೆ ಅಂತ ಹೇಳಿದರೆ ಇದರಿಂದ ಯಾರಿದ್ದಾರೆ? ಷಡ್ಯಂತ್ರ, ಇದು ಪೂರ್ವ ನಿಯೋಜಿತ ಕೃತ್ಯ. ಇದು ಯಾರೆಲ್ಲ ಇದರ ವಿರುದ್ಧ ಅಂದರೆ ಇದನ್ನು ಮಾಡಿದಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಮೊದಲ ದಿನದಿಂದಲೂ ಕೂಡ ಒತ್ತಾಯ ಮಾಡ್ತಾ ಬಂದಿದ್ದರು. ಇದೀಗ ಕೆಲವು ಬೇಡಿಕೆಗಳನ್ನು ಅವರು ಇಟ್ಟಿದ್ದಾರೆ.